ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಸೇರಿ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ವಿಮಾನ ಅಪಘಾತ ಆಗಿದೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಸೇರಿ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ವಿಮಾನ ಅಪಘಾತ ಆಗಿದೆ. ಬಾರಾಮತಿಯಲ್ಲಿ ತುರ್ತು ಭೂಸ್ಪರ್ಶದ ವೇಳೆ ಅವಘಡ ಆಗಿದೆ. ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಮಹಾರಾಷ್ಟ್ರ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಭದ್ರತಾಧಿಕಾರಿ, ಓರ್ವ ಸಹಾಯಕ, 2 ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿಗಳಿದ್ರು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಅಪಘಾತ ಆಗಿದೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಸೇರಿ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯ ಬಳಿ ವಿಮಾನ ಅಪಘಾತ ಆಗಿದೆ. ಬಾರಾಮತಿಯಲ್ಲಿ ತುರ್ತು ಭೂಸ್ಪರ್ಶದ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ವಿಮಾನ ಅಪಘಾತದ ಭೀಕರತೆ ಯಾವ ರೀತಿ ಇದೆ ಅಂತ. ಡಿಸಿಎಂ ಅಜಿತ್ ಪವಾರ್ ಸೇರಿ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಅಜಿತ್ ಪವಾರ್ ಭದ್ರತಾಧಿಕಾರಿ, ಓರ್ವ ಸಹಾಯಕ, 2 ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿಗಳು ಕೂಡ ಇದ್ರು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ ವಿಮಾನ ಯಾವ ರೀತಿ ಪತನ ಆಗಿದೆ, ಆ ಒಂದು ಅಪಘಾತದ ಭೀಕರತೆ ಯಾವ ರೀತಿ ಇದೆ ಅಂತ. ಇನ್ನು NCP ನಾಯಕ ಹಾಗೂ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ 66 ವರ್ಷ. ಬಾರಾಮತಿಯಲ್ಲಿ ಸಂಭವಿಸಿದ ಈ ಒಂದು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆಯ ಹಿನ್ನೆಲೆ ಸಾರ್ವಜನಿಕ ಸಭೆಯನ್ನು ನಡೆಸಲಿಕ್ಕೆ ಅಂತ ಅಜಿತ್ ಪವಾರ್ ಅವರು ಬಾರಾಮತಿಗೆ ಹೊರಟಿದ್ರು. ಅವರೊಂದಿಗೆ ವಿಮಾನದಲ್ಲಿದ್ದ 2 ಭದ್ರತಾ ಸಿಬ್ಬಂದಿ ಮತ್ತು 2 ಪೈಲಟ್ಗಳು ಕೂಡ ಸೇರಿದಂತೆ ಒಟ್ಟು 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ 6 ಮೃತದೇಹವನ್ನು ಕೂಡ ಹೊರತೆಗೆದು ಸದ್ಯ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ಬಹಳ ಒಂದು ಮಹಾರಾಷ್ಟ್ರದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಕಂಪ್ಲೀಟ್ ಮಹಾರಾಷ್ಟ್ರ ಈಗ ಸೂತಕದ ಒಂದು ಛಾಯೆ ಇದೆ ಮಹಾರಾಷ್ಟ್ರದಲ್ಲಿ. ಚುನಾವಣಾ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ರು. ಚುನಾವಣಾ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯ ದುರಂತ ಆಗಿದೆ. ಯಾರೂ ಕೂಡ ಊಹಿಸಿರಲಿಲ್ಲ ಈ ರೀತಿಯ ಒಂದು ಅಪಘಾತ ಆಗುತ್ತೆ ಅಂತ. ಅಜಿತ್ ಪವಾರ್ ಅವರನ್ನ ಮಹಾರಾಷ್ಟ್ರದಲ್ಲಿ ಒಂದು ಡೈನಾಮಿಕ್ ಕಿಂಗ್ ಅಂತ ಹೇಳ್ತಾರೆ. ಯಾಕೆಂತಂದರೆ ಅವರ ನಡೆ ನುಡಿ ಎಲ್ಲವೂ ಕೂಡ ಅದೇ ರೀತಿ ಇರ್ತಾ ಇತ್ತು. ನೇರ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಅಜಿತ್ ಪವಾರ್ ಅವರು. ಈ ಒಂದು ವಿಮಾನ ದುರಂತದಿಂದ ಸಾವನ್ನಪ್ಪಿದ್ದಾರೆ. ಅಲ್ಲಿ ದೇಹಗಳನ್ನು ನೀವು ಗಮನಿಸಬಹುದು, ಛಿದ್ರ ಆಗಿದೆ. ಆ ಒಂದು ದೇಹಗಳನ್ನು ಗುರುತಿಸೋದೇ ಬಹಳ ಕಷ್ಟ ಆಗಿಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಈ ಒಂದು ವಿಮಾನ ಅಪಘಾತದಲ್ಲಿ ಅಲ್ಲಿದ್ದಂತಹ 6 ಮಂದಿಯ ದೇಹವು ಕೂಡ ಛಿದ್ರ ಆಗಿದೆ. ಆ ಒಂದು ವಿಮಾನದ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಈ ಒಂದು ಅಪಘಾತ ಅಂತ. ಆ ಒಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಒಂದು ದೇಹಗಳನ್ನ ಗುರುತಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಹರಸಾಹಸವನ್ನು ಮಾಡಬೇಕಾಯಿತು ಅಂತ. ಇನ್ನು ಬಾರಾಮತಿಯಲ್ಲಿ ಒಂದು ಚುನಾವಣೆ ಹಿನ್ನೆಲೆ ಒಂದು ಸಭೆಯನ್ನು ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ರು. ಆ ಒಂದು ಸಭೆ ಹೋಗಲಿಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿದೆ. ಇನ್ನು ರಾಜಕೀಯದಲ್ಲಿ ಒಂದು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಒಂದು ರಾಜಕೀಯ ಅನುಭವ ಅವರಿಗಿದೆ. ರಾಜಕೀಯದಲ್ಲಿ ಹೇಗಿರಬೇಕು, ಯಾರ ಜೊತೆ ಯಾವ ರೀತಿ ಇರಬೇಕು ಅದೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಲ್ತಿದ್ರು. ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಕೂಡ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಒಂದು ಮಂತ್ರಿಯಾಗಿಯೂ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಏನೆಲ್ಲ ಸೇವೆಯನ್ನು ಸಲ್ಲಿಸಬೇಕು, ಯಾವ ರೀತಿ ರಾಜಕೀಯ ಮಾಡಬೇಕು ಅದೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಜಿತ್ ಪವಾರ್ ಅವರು. ಆದರೆ ಈಗ ದುರ್ಮರಣಕ್ಕೀಡಾಗಿದ್ದಾರೆ. ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಹೇಳಲಿಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಮಹಾರಾಷ್ಟ್ರ ಅಂದಾಕ್ಷಣ ನಮಗೆ ನೆನಪಾಗೋದು ಒಂದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂತಹ ಗಲಾಟೆಗಳು ಅದೆಲ್ಲವೂ ಕೂಡ ನೆನಪಾಗುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿ DCM ಆಗಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರು. ಲ್ಯಾಂಡಿಂಗಿಗೆ 10 ನಿಮಿಷ ಇರುವಾಗಲೇ ವಿಮಾನ ಪತನ ಆಗಿದೆ. ಸಂಪೂರ್ಣ ಸುಟ್ಟು ಭಸ್ಮವಾದ ಅಜಿತ್ ಪವಾರ್ ಅವರ ಮೃತದೇಹ ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪವಾರ್ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಬಾರಾಮತಿಯತ್ತ ಸಹೋದರಿ ಸುಪ್ರಿಯಾ ಸುಳಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಘಟನಾ ಸ್ಥಳದತ್ತ NCP ಕಾರ್ಯಾಧ್ಯಕ್ಷರು ಕೂಡ ಹೋಗಿದ್ದಾರೆ.
ಲ್ಯಾಂಡಿಂಗ್ಗೆ 10 ನಿಮಿಷ ಇರುವಾಗಲೇ ಈ ಒಂದು ವಿಮಾನ ಪತನ ಆಗಿದೆ. ಮಹಾರಾಷ್ಟ್ರದಲ್ಲಿ 2 ದಿನ ಶೋಕಾಚರಣೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪವಾರ್ ಕುಟುಂಬಸ್ಥರು ಆಗಮನ ಮಾಡ್ತಾರೆ. ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಅವರೆಲ್ಲರೂ ಕೂಡ ಆಗಮಿಸ್ತಾರೆ. ಇನ್ನು ಅಜಿತ್ ಪವಾರ್ ಅವರ ಮೃತದೇಹ ಸಂಪೂರ್ಣ ಛಿದ್ರ ಆಗಿತ್ತು. ಏಕೆಂತಂದರೆ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಆ ಒಂದು ವಿಮಾನ ಸುಟ್ಟು ಕರಕಲಾಗಿತ್ತು. ಹಾಗಾಗಿ ಅವರ ದೇಹ ಕೂಡ ಛಿದ್ರ ಆಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬಸ್ಥರು ಕೂಡ ಆಗಮಿಸ್ತಾರೆ. ಇನ್ನು NCPಯಲ್ಲಿ ಗೆದ್ದು ರಾಜಕೀಯ ಜೀವನವನ್ನು ನಡೆಸಿದಂಥ ಅಜಿತ್ ಪವಾರ್ ಟೈಮ್ ಈಗ ಕೈ ಕೊಟ್ಟಿದೆ ಅಂತ ಹೇಳಬಹುದು. ಏಕೆಂತಂದರೆ ಇಂತಹ ಒಬ್ಬ ಧೀಮಂತ ರಾಜಕಾರಣಿ ಸಾವನ್ನಪ್ಪಿದ್ದಾರೆ ಈ ಒಂದು ವಿಮಾನ ಅಪಘಾತದಿಂದ. ಈ ಒಂದು 2026 ವರ್ಷದ ಮೊದಲ ಅಪಘಾತ ಇದು. ಬಹಳ ಭಯ ಆಗುತ್ತೆ. ಇಂತಹ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಜೊತೆಗೆ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ರು. ಜೊತೆಗೆ ಮಹಾರಾಷ್ಟ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ರು. ಇನ್ನು ಸಹಕಾರಿ ಕ್ಷೇತ್ರದಿಂದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹುದ್ದೆಯವರೆಗೂ ಕೂಡ ಅಜಿತ್ ಪವಾರ್ ಅವರು ಬಹಳ ಸವಾಲುಗಳನ್ನು ಎದುರಿಸಿ ನಿಂತಿದ್ರು. ತಮ್ಮ ರಾಜಕೀಯ ರಣತಂತ್ರಗಳಿಂದ ಪವಾರ್ ಅಂತ ಗುರುತಿಸ್ಕೊಂಡಿದ್ರು. ಚಿಕ್ಕಪ್ಪ ಶರದ್ ಪವಾರಿಂದ ಬೇರ್ಪಟ್ಟು NCP ವಿಭಾಗ ಮಾಡಿದ ಅವರ ರಾಜಕೀಯ ಜೀವನ ಅನಿರೀಕ್ಷಿತ ಅಪಘಾತದಲ್ಲಿ ದುರಂತ ಅಂತ್ಯ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಲೆಕ್ಕವಿಲ್ಲದಷ್ಟು ತಜ್ಞರಿದ್ದರು. ಆದರೆ ಅಜಿತ್ ಪವಾರ್ ಅವರೆಲ್ಲರಿಗಿಂತಲೂ ಕೂಡ ಭಿನ್ನವಾಗಿ ಕಾಣ್ತಾ ಇದ್ರು. ಅವರಲ್ಲಿನ ರಣತಂತ್ರ ಬಹಳ ಒಂದು ಹೆಲ್ಪ್ ಆಗ್ತಾ ಇತ್ತು. ಅವರ ರಾಜಕೀಯ ಜೀವನ ಇಷ್ಟರ ಮಟ್ಟಿಗೆ ಏಳಿಗೆಯನ್ನು ಸಾಧಿಸಲಿಕ್ಕೆ ಅವರ ರಾಜಕೀಯ ರಣತಂತ್ರವೇ ಕಾರಣ. ಮಹಾರಾಷ್ಟ್ರದ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಅಂತ ಬಂದಾಗಲೆಲ್ಲ ಶರದ್ ಪವಾರ್ ಅವರೊಂದಿಗೆ ಅಜಿತ್ ಪವಾರ್ ಅವರ ಹೆಸರು ಕೂಡ ಕೇಳ್ತಾ ಇತ್ತು.